Is it a religion fight? No, it is ಇತ್ತು. ಎಸ್ ದೇ ಹ್ಯಾಡ್ ಆಯ್ತುಲ್ಲ ಕಮ್ಯುನ್ ಇದ್ದಾಗ ದೇ ಸಾವಿರಾರು ಮಕ್ಕಳನ್ನು ಕೊಂದಾಕಿದ, ಯಾಕೆಂದರೆ ದೇ ವಾಂಟೆಡ್ ಟು ಬಿಕಮ್ ಮಾಡರ್ನೈಸ್ಡ್. ಅವ್ರಿಗೆ ಇಸ್ಲಾಮಿಕ್ದು ಭಾಳ ಇದಾಗಿಲ್ಲ. ಆದರೆ ಈಗ ಏನಾಗಿಬಿಟ್ಟಿದೆ ಅಂದರೆ ಈ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ಸೇರ್ಕೊಂಡು ಬಂಬಾರ್ಡ್ ಮಾಡಿ ಸ್ಕೂಲ್ಗಳ ಮೇಲೆ ಅಲ್ಲಿ ಇಲ್ಲೆಲ್ಲ ಹಾಕಿಬಿಟ್ಟು 160 ಮಕ್ಕಳೆಲ್ಲ ಹೋಗಿದ್ದು ನಿಮಗೆಲ್ಲ ನಮ್ಗೆ ಗೊತ್ತಲ್ಲ ನಿಮಗೆ. ಸೊ ಇದೆಲ್ಲ ಮಾಡಿ ಈಗ ಇರಾನ್ ಅದು ಬಿಟ್ಟುಬಿಟ್ಟಿದೆ ಒರಿಜಿನಲ್ ಅವ್ರದ್ದು. ಈಗ ಒಟ್ಟಾಗಿದ್ದಾರೆ ಅವರು, ದೇ ಆರ್ ಯುನೈಟೆಡ್ ನಾವು. ಆಂತರಿಕವಾಗಿ ಅವರು ಒಗ್ಗಟ್ಟಾಗಿದ್ದಾರೆ. ಬಟ್ ಸರ್, ಈ ಯುದ್ಧ ಈಗ ಅದು ಒಂದು ಧಾರ್ಮಿಕ ಯುದ್ಧ ಅಲ್ಲ, ಇದು ಇರಾನ್ನ ಸರ್ವೈವಲ್ ಯುದ್ಧ ಮತ್ತು ಒಂದು ಪರಮಾಣು ಮತ್ತು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತ ಯುದ್ಧವಾಗಿ ಆರಂಭ ಆಯಿತು. ಬಟ್ ಇಲ್ಲಿಯವರೆಗೆ ಸರ್ ಯುದ್ಧವನ್ನ ಇರಾನ್ ನಡೆಸ್ಕೊಂಡು ಬಂದಂತಹ ರೀತಿ, ಐ ನೋ ಇದಕ್ಕೆ ಲಾಜಿಕಲ್ ಎಂಡ್ ಇದೆಯಾ ಇಲ್ವಾ ಅಂತ, ಬಟ್ ಆಂತರಿಕವಾಗಿ ಅದು ಭೀಕರವಾಗಿ ಜರ್ಜರಿತವಾಗಿ ಹೋಗಿದೆ. ಸೊ ಈಗ ಒಂದು ಮಾತುಕತೆಗೆ ಅಮೇರಿಕಾ ನಾವು ಯುದ್ಧಕ್ಕೆ ರೆಡಿ ಇಲ್ಲ, ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತ 3 ದಿನಗಳ ಗಡುವು ಕೊಟ್ಟಿದೆ. ಸೊ ಈಗ ಅಮೇರಿಕಾದ ಭಯದ ನೆರಳಿನಲ್ಲಿ ಮಾತುಕತೆ ಆಗುತ್ತಾ ಅಥವಾ ಇರಾನ್ನ ಷರತ್ತಿನ ಮೇಲೆ ಮಾತುಕತೆ ಆಗುತ್ತಾ ಅನ್ನೋ ಲೆವೆಲ್ಗೆ ಬಂದು ನಿಂತಿದೆ ಸರ್. ಸೊ ಮಾತುಕತೆ ಆಗುತ್ತಾ? ಫಸ್ಟ್ಲಿ ಎಲ್ಲಿವರೆಗೆ ಈಗ ನಾನು ಕದನ ವಿರಾಮ ನೋಡಿದ್ದೀನಿ. ನಾನು LOCಯಲ್ಲಿ ಕದನ ವಿರಾಮ ಆಗೆಲ್ಲ ಆಗೋದಿಲ್ಲ. ದೇರ್ ಇಸ್ ಸಮಥಿಂಗ್ ನೋನ್ ಎಸ್ ಎ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಅಂತ ಹೇಳಿದರೆ, ಈಗ ನಿಮ್ಮಿಬ್ಬರು ನಮ್ಮ ಜಗಳ ಇದೆ, ನಾನೇನು ಮಾಡ್ತೀನಿ, ನಿಮ್ಮ ಮಕ್ಕಳನ್ನ ಕಂಡು ಒಂದು ದಿವಸ ಸ್ವಲ್ಪ ಚಾಕ್ಲೇಟ್ ಕೊಟ್ಟು, ಇಲ್ಲ ನೀವು ನಮ್ಮನ್ನು ಚಾಕ್ಲೇಟ್ ಕೊಟ್ಟು, ಸಮಥಿಂಗ್ ಸ್ವಲ್ಪ ಫ್ರೆಂಡ್ಶಿಪ್ ಟೈಪ್ ತೋರಿಸ್ಬೇಕು ಫಸ್ಟು. ಅದು ತೋರಿಸೋದು ಇಲ್ಲ, ತೋರಿಸೇ ಇಲ್ಲ ಇವರು. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಇಲ್ಲ ಇಲ್ಲಿ. ಈಗ IRGC ರೆಡಿ ಇದೆ, ಅಲ್ಲಿ ಡಿಸೆಂಟ್ರಲೈಸೇಷನ್ ಪವರ್ ಕೊಟ್ಟಿದ್ದಾರೆ. ಅಲ್ಲಲ್ಲಿ ನನ್ನಂಥ ಕರ್ನಲ್ಗೆ ಒಬ್ಬೊಬ್ಬ ಒಂದೊಂದು ಇಲಾಖೆ ಕೊಟ್ಬಿಟ್ಟು ನೀನೇ ಎಲ್ಲದಕ್ಕೂ ನೀನೇ ವೆಪನ್ಸ್ ನಿಂದು, ರಾಕೆಟ್ ಇದ್ದು, ಮಿಸೈಲ್ಸ್ ಇದ್ದು ನೀನೇ ಮಾಡ್ಕೊ, ನಾವು ಸೆಂಟ್ರಲೈಸ್ ಇಲ್ಲ. ಅದು ಒಂದು ಅವ್ರು ಲಾಸ್ಟ್ ಅವರಿಗೆ ಇನ್ಫಾರ್ಮೇಷನ್ಸ್ಗಳು ಬಂದರೂ ಸಹ ಅವ್ರು ಲೇಟಾಗಿ ರಿಯಾಕ್ಟ್ ಮಾಡ್ತಾರೆ. ಅವ್ರು ರೆಡಿ ಇದ್ದಾರೆ. ಇಲ್ಲಿ ಟ್ರಿಪೋಲಿಯಲ್ಲಿ ಅಲ್ಲಿ ಇಲ್ಲೆಲ್ಲ 1000 ಗಟ್ಟಲೆ ಕಮಾಂಡೋ ಅಮೇರಿಕನ್ಸ್ ಬಂದು ನಿಂತಿದ್ದಾರೆ. ಶಿಪ್ಪುಗಳು ಹೋಗಿದೆ, ಎಲ್ಲ ರೆಡಿ ಇದೆ. ಬಟ್ ಈಗ ಏನಾಗಿದೆ, ದಿ ಫ್ಲ್ಯಾಶ್ ಪಾಯಿಂಟ್, ಈಗ ಏನು ಅಮೇರಿಕ ಫಸ್ಟ್ ರೌಂಡ್ ಈಗ ಇನ್ನೊಂದ್ಸರಿ ಕದನ ವಿರಾಮ ಇದು ಓಪನ್ ಮಾಡುತ್ತಾ ಇಲ್ಲ ಫಸ್ಟ್ ರೌಂಡ್ ಇರಾನ್ ಮಾಡುತ್ತಾ ಅಂತ ನಾವು ನೋಡಬೇಕು. ನನ್ನ ಮನಸ್ಸಿಗೆ ಇರಾನ್ ಆ ಪರಿಸ್ಥಿತಿಯಲ್ಲಿ ಇಲ್ಲ ಈಗ. ಯಾಕೆಂದರೆ ಈ ಇಸ್ರೇಲ್ ಮತ್ತು ಅಮೇರಿಕ ಬಲಿಷ್ಠ ರಾಷ್ಟ್ರಗಳು. ಇವರಲ್ಲಿ ಇರಾನಲ್ಲಿ ನೌಕಾಸೇನೆ ಹೋಯ್ತು, ಅದೆಲ್ಲ ವಿಂಟೇಜು 80-90ನೇ ಇಸ್ವಿ ಇದು ವಿಂಟೇಜ್. ಅದು ಅಲ್ಲಿ ಹೊಸ ಇದಿಲ್ಲ, ಅದೇನು ಚೈನಾದವ್ರು ರಷ್ಯಾದವ್ರು ಕೊಟ್ಟಿದ್ರು ಅದಷ್ಟೇ ಅವರಿಗೆ ಬಿಟ್ಟು ಮತ್ತೆ ಏರ್ಫೋರ್ಸ್ ಹೋಗಿದೆ. ಏರ್ಫೋರ್ಸಲ್ಲಿ ಕಾಲು ಭಾಗನೂ ಉಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಯಾಕಂದರೆ ನಾವು ಮಾತಾಡ್ಕೊಳ್ತಿರ್ತೀವಿ, ನಮ್ಮ ಬ್ಯಾಚ್ಮೇಟ್ಗಳು, ನಾವು ಅಲ್ಲೆಲ್ಲ ನಮಗೆಲ್ಲ ಗೊತ್ತದು. ಯಾಕಂತ ಹೇಳಿದ್ರೆ ಇರಾನ್ ಜೊತೆ ಪರ್ಷಿಯಾ ಜೊತೆಲಿ ಇಂಡಿಯಾದ ಒಳ್ಳೆ ರಿಲೇಷನ್ ಇದೆ, ಇವಾಗಲೂ ಇತ್ತು. ಸೊ ನಮಗೆ ಅವ್ರದ್ದು ಬಗ್ಗೆ ನಮಗೂ ಆತಂಕ ಆಗಬೇಕು, ನಮಗೂ ಆತಂಕ ಆಗಿರಬೇಕು. ಈಗ ಅದೇನಾಗಿದೆ ಅಂತ ಹೇಳಿದ್ರೆ, ಲಾಜಿಕಲ್ ಇದ್ರ ಕನ್ಕ್ಲೂಷನ್ನಲ್ಲಿ ಏನು, ಅಮೇರಿಕ ಒಪ್ಪಬೇಕು ಅವರು ಈ ಜಲಸಂಧಿಯನ್ನು ಓಪನ್ ಮಾಡಿ ಅಂತ. ಓಪನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಹೈಯರ್ ಕಮಾಂಡರ್ಸ್ ಲೆವೆಲಲ್ಲಿ ಇದು ಮಾಡಿ ಒಂದೇ ದಾರಿ ಇದೆ, ಜಲಸಂಧಿ ಮೇಲೆ ಇದ್ದ ಫುಲ್ ಶಕ್ತಿ ಜೊತೆಯಲ್ಲಿ ಬಂಬಾರ್ಡ್ ಮಾಡಿ. ಆದರೆ ಮೈನ್ಸ್ ಇದೆ, ಮೈನ್ಸ್ ಅಂದರೆ ಈ ಲ್ಯಾಂಡ್ ಮೈನ್ಸ್ಗಳು ಬಾಂಬ್ಗಳು ಇಟ್ಟಿರ್ತೀವಲ್ಲ, ಇಷ್ಟು kg ತೂಕದಲ್ಲಿ ಬ್ಲಾಸ್ಟ್ ಆಗುತ್ತೆ, ನಮ್ಮ LOCಯಲ್ಲಿ ಹಾಕಿರ್ತೇವೆ. ಸೊ ಅದೇ ರೀತಿ ಮೈನ್ಸ್ಗಳನ್ನ ಚೈನ್ ಹಾಕಿ ಇಟ್ಟಿದ್ದಾರೆ ಅವರು ಸಮುದ್ರದೊಳಗೆ. ಆ ರೂಟ್ ಒಂದು ಕೆಲವು ಸೀಕ್ರೆಟ್ ರೂಟ್ಗಳಿದೆ, ಆ ರೂಟ್ ಇವರಿಗೆ ಮಾತ್ರ ಗೊತ್ತಿದೆ. ಸೊ ಅದರಲ್ಲಿ ಬಿಡೋದು ಹಡಗುಗಳನ್ನು, ಆ ಟೋಲ್ ತೊಗೊಂಡು. ಈಗ ಏನಾಗಿದೆ ಅಂತ ಅದು ರಿಕಾರ್ಡ್ ಬೇಕು, ಅವ್ರು ರಿಕಾರ್ಡ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ರಿಕಾರ್ಡೇ ಇಲ್ಲದೆ ಅದನ್ನು ಡಿಮೈನಿಂಗ್ ಹೇಗೆ ಮಾಡೋದು? ಡಿಮೈನಿಂಗ್ ಫಸ್ಟ್ ಆಗಬೇಕು, ಅದು ಆಮೇಲೆ ಜಲಸಂಧಿ ಓಪನ್ ಆಗಬೇಕು. ಅದು ಬರೀ ಸಮುದ್ರದ ಅಲೆಗಳು ಜೋರಾಗಿ ಹೊಡೆದ್ರೂ ಬ್ಲಾಸ್ಟ್ ಆಗುತ್ತೆ. ಅದು ಆ ಹಡಗಿಂದ ಅಲೆಗಳು ಜೋರಾಗಿ ಇದು ಮಾಡಿದ್ರು ಸಹ ವೆರಿ ಡೆಡ್ಲಿ, ತುಂಬ ದೊಡ್ಡದು ಇರ್ತದೆ ಅದು. ಸಮುದ್ರ ಬಾಂಬುಗಳು ಅವೆಲ್ಲ. ಸೊ ಆ ಸಮುದ್ರ ಬಾಂಬುಗಳನ್ನ ಫಸ್ಟ್ ಅವರು ತೆಗಿಬೇಕು. ಆಮೇಲೆ ಇದು ಇಷ್ಟು ಬೇಗ ಆಗುತ್ತೆ ಅಂತ ನನಗೆ ಇದು ತೊಂದರೆ ಸ್ವಲ್ಪ ಇದಿದೆ. ನೀವು ಮುಂಚೆ ಹೇಳ್ದಾಗೆ ಪೂರಾ ನಮ್ಮ ದೇಶಗಳು, ನಮ್ಮ ಎಸ್ಪೆಷಲಿ ಏಷ್ಯನ್ ರಾಷ್ಟ್ರಗಳು, ನಾವೆಲ್ಲ ಇದರ ಒಂದು ಅನುಭವ, ಇದು ಲಾಂಗ್ ಟರ್ಮ್ ಎಫೆಕ್ಟ್ ಇದ್ದೇ ಇದೆ ಸರ್. ಈಗ ಅಮೆರಿಕ ಬ್ಲಾಕೇಡ್ ಮಾಡಿದೆ, ಮುತ್ತಿಗೆ ಹಾಕಿಟ್ಕೊಂಡಿದೆ, ಒಂದು ಹಡಗು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಹೌದು. ಸೊ ನೀವು ಹೇಳೋ ಪ್ರಕಾರ ಇರಾನ್ಗೆ ಮಾತ್ರ ಸೀಕ್ರೆಟ್ ರೂಟ್ ಗೊತ್ತು, ಅದರ್ವೈಸ್ ಮೈನ್ಸ್ ಎಕ್ಸ್ಪ್ಲೋರ್ಡ್ ಆಗ್ತವೆ, ಮತ್ತೆ ವಾರ್ಸ್ಗಳೆಲ್ಲ ಇದು ಏನು ಶಿಪ್ಗಳೆಲ್ಲ ಹಾಳಾಗಿ ಹೋಗ್ತವೆ. ಯಾವ ಶಿಪ್ಪು ಮೂವ್ಮೆಂಟ್ ಆಗ್ತಾ ಇಲ್ಲ, ಬಿಕಾಸ್ ವಿಮೆ ಕೂಡ ಜಾಸ್ತಿ ಆಗಿದೆ, ಯಾಕಂದ್ರೆ ಅನ್ಸರ್ಟಿನಿಟಿ ಇದೆ ಯಾವಾಗ ಏನಾಗುತ್ತೆ ಅಂತ. ಸೊ ಈಗ ಮಾತುಕತೆ ಆಗಬೇಕು ಅಂದರೆ ಸರ್, ತಾವಂದ ಹಾಗೆ ಇನ್ನೂ ಕೂಡ
ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಯಾವುದೂ ಆಗಿಲ್ಲ. ಕರೆಕ್ಟ್. ಈಗ ಬ್ಲಾಕೇಡ್ ತೆಗೀರಿ ನಾವು ಮಾತಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅಂದರೆ ಸರ್ ಇನ್ನೂ ಒಂದು ತಿಂಗಳು ಮುಂದುವರಿಯುತ್ತಾ? ನೋಡಿ, ಅಲ್ಲಿ ಇವನು ಅಕೌಂಟ್ಸ್ ಎಲ್ಲ ಫ್ರೀಜ್ ಆಗಿದೆ, ಎಲ್ಲ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ಗಳಲ್ಲಿ ಅಕೌಂಟ್ಸ್ ಫ್ರೀಜ್ ಆಗಿದೆ. ಅದನ್ನು ತೆಗಿಬೇಕು ಇವರು. ನಂಬರ್ 1 ಪಾಯಿಂಟ್ ಅದು ತೆಗಿಬೋದು. ದೊಡ್ಡ ಅವ್ರ ಅಕಸ್ಮಾತ್ ಮಾತಿಗೆ ಸಂಧಾನಕ್ಕೆ ಬರಬೇಕಂದ್ರೆ ಇದು ತೆಗಿಬೋದು. ಇದನ್ನು ಅಂದರೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ನಾವು ಮಾಡೋದಿಲ್ಲ ಅಂತೇಳಿ ಅವರು ಒಪ್ಪೋದು ಇಲ್ಲ. ಯಾಕೆಂದರೆ ಅದು ಅವ್ರ ಲಾಸ್ಟ್ ಬಾಣ, ಅದು ಲಾಸ್ಟ್ ರಿಸಾರ್ಟ್. ಅದು ನ್ಯೂಕ್ಲಿಯರ್ ಯುರೇನಿಯಂ ಎನ್ರಿಚ್ಮೆಂಟ್ ಅದು ಅವರು ಒಪ್ಪೋದಿಲ್ಲ. ಈ ಜಲಸಂಧಿಯನ್ನು ಬೇಕಾದರೆ ಇವ್ರದ್ದು ಯಾವ ಒಂದು ಇದ್ರ ಮೇಲೆ ಮಾಡ್ತಾರೆ. ಬಟ್ ಈ ಪಾಕಿಸ್ತಾನ ಇದು ದಲ್ಲಾಳಿ ಕೆಲಸ ಮಾಡ್ತಾ ಇದೆ. ಈಗ ಅವ್ರ ಯೋಗ್ಯತೆಯೂ ಇಲ್ಲ. ಆ ಯೋಗ್ಯತೆ ಇಲ್ಲದ ಮನುಷ್ಯರನ್ನ ಕರ್ಕೊಂಡೋಗಿ ಅಲ್ಲಿ ಮಾಡ್ತಾ ಇದ್ದಾರೆ. ಅವರು ನೋಡಿ, ಮುಲಾಜಲ್ಲಿ ಬದುಕಿರೋದು ಅವರು ಈ ಋಣದಲ್ಲಿ, ಅಮೇರಿಕದ ಋಣದಲ್ಲಿ. ಅವ್ರು ಒದ್ದೂರು ತಿಂತ ಕೇಳ್ಕೊಳ್ತಾರೆ, ಸ್ವಾಭಿಮಾನ ಅನ್ನೋದು ಅಂತಿಲ್ಲ. ಅದು 2 ಸರಿ ಫೇಲ್ ಆಗಿದೆ, ಈಗ 3ನೇ ಸರಿನೂ ಫೇಲ್ ಆಗುತ್ತೆ. ಇದಕ್ಕೆ ಏನಪ್ಪ ನಾನು ತಿಳ್ಕೊಂಡ ಮಟ್ಟಿಗೆ ಈ ರಷ್ಯಾ, ಚೈನಾ ಮತ್ತು ಇಂಡಿಯಾ ಇವೆಲ್ಲ ಸೇರಿಕೊಂಡು ಒಂದು ಕಡೆ ನಾವೇ ಇಂಡಿಯಾನೇ ಒಂದು ಸ್ವಲ್ಪ ಲೀಡ್ ತಗೊಂಡು ಇದನ್ನು ಒಂದು ಲೆವೆಲಲ್ಲಿ ಮಾಡಿದರೆ ಬಹುಶಃ ಸ್ವಲ್ಪ ಏನಾದರೂ ಆಗ್ಬೋದು. ಬಟ್ ಪಾಕಿಸ್ತಾನ ನಂಬಿಕೊಂಡು ಯಾರು ಹೋಗೋದಿಲ್ಲ, ಯಾರು ಬರೋದು ಇಲ್ಲ. ಆ ಪಾಕಿಸ್ತಾನಕ್ಕೆ ಬರಬೇಕಾದ್ರೆ ಅವ್ರದ್ದೇ JD ವ್ಯಾನ್ಸ್ ಇದ್ದಾನಲ್ಲ, ಅವನು ಬರಬೇಕಾದ್ರೆ ಅವ್ರದ್ದೇ ಏರೋಪ್ಲೇನ್ಗಳು ಬಂತು, ಅವ್ರದ್ದೇ ಸೆಕ್ಯೂರಿಟಿ ಬಂತು. ಅಲ್ಲಿ ಈವನ್ ಆರ್ಮಿಯವ್ರದ್ದು ಬಟ್ಟೆನೇ ಬಿಚ್ಚಿ ಚೆಕ್ ಮಾಡ್ತಾರೆ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಸೊ ಇದು ಇಂಡಿಯಾ ಏನಾದರೂ ತಗೊಂಡ್ರೆ ಒಳ್ಳೆಯದಿರ್ತದೆ. ಬಟ್ ನಮ್ಮ ಜೈಶಂಕರ್ ಅಂತ ದೊಡ್ಡ IFS ಆಫೀಸರ್, ಅವರು ವಿದೇಶಾಂಗ ಸಚಿವರು, ಅವರಂಥವರು ದೊಡ್ಡವ್ರು ಇರಬೇಕಾದ್ರೆ ನಾವು ಅದರ ಬಗ್ಗೆ ಮಾತಾಡೋದಲ್ಲ.